ಒಂದೊಂದು ಪ್ರವಾಸವನ್ನು ಕೈಗೊಳ್ತಾರೆ. ಭಾರತಕ್ಕೆ ಬರ್ತಾರೆ ಅವರು. ಭಾರತದಲ್ಲಿ ಹಲವು ತಿಂಗಳುಗಳ ಕಾಲ ಭಾರತದ ವಿವಿಧ ಜಾಗಗಳಿಗೆ ಹೋಗ್ತಾರೆ. ಅಲ್ಲಿನ ಜನರನ್ನು ಮೀಟ್ ಮಾಡ್ತಾರೆ. ಇಲ್ಲಿನ ಸಂಪ್ರದಾಯ, ಇಲ್ಲಿನ ಆಚರಣೆ, ಇಲ್ಲಿನ ಆಧ್ಯಾತ್ಮಿಕ ಜೀವನ ಎಲ್ಲನೂ ಕಂಡುಕೊಳ್ತಾರೆ. ಆದರೆ ಅವರು ತಾವು ಏನು ಹುಡ್ಕೊಂಡು ಬಂದರು ಅಂದರೆ ಜೀವನದ ಬಗ್ಗೆ ಅವರಿಗಿದ್ದ ಹಲವಾರು ಪ್ರಶ್ನೆಗಳು. ತಾನು ಯಾರು, ಜೀವನ ಅಂದರೆ ಏನು, ನನಗೆ ಒಂದು ಒಂದು ಶಾಂತಿ ಹೇಗೆ ಸಿಗುತ್ತೆ, ಈ ಎಲ್ಲ ಪ್ರಶ್ನೆಗಳೊಂದಿಗೆ ಅವರು ಭಾರತಕ್ಕೆ ಬಂದಿರ್ತಾರೆ. ಆದರೆ ಅದಕ್ಕೆ ಸರಿಯಾದ ಉತ್ತರ ಇನ್ನೂ ಅವರಿಗೆ ಸಿಕ್ಕಿರೋದಿಲ್ಲ. ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದಿನ ಅವರಿಗೆ ಹಿಮಾಲಯದಲ್ಲಿ ಇರುವಂತಹ ಸಾಧುಗಳು, ಯೋಗಿಗಳ ಬಗ್ಗೆ ಗೊತ್ತಾಗುತ್ತೆ. ಹಿಮಾಲಯದಲ್ಲಿರುವಂತಹ ಈ ಯೋಗಿಗಳು ನೂರಾರು ವರ್ಷಗಳ ಕಾಲ ಉತ್ತಮವಾದ ಆರೋಗ್ಯದೊಂದಿಗೆ ಒಳ್ಳೆಯ ಜ್ಞಾನದೊಂದಿಗೆ ಬದುಕ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಾಗುತ್ತೆ. ಅವರು ಒಂದು ಅರ್ಥಪೂರ್ಣವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತಲೂ ಅವ್ರಿಗೆ ಗೊತ್ತಾಗುತ್ತೆ. ಆಗ ಅವ್ರಿಗೆ ಅನಿಸುತ್ತೆ, ತಾನು ಇವ್ರನ್ನ ಮೀಟ್ ಮಾಡಿದ್ರೆ ತನಗೆ ಇರುವಂತಹ ಜೀವನದ ಬಗ್ಗೆನ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ನನ್ನ ಜೀವನವನ್ನು ನಾನು ಅರ್ಥಪೂರ್ಣವಾದ ಜೀವನವನ್ನು ಆಗಿ ಪರಿವರ್ತನೆ ಮಾಡ್ಕೊಬೋದು ಅಂತ ಅವ್ರಿಗೆ ಅನಿಸುತ್ತೆ. ಆಗ ಅವ್ರು ಏನು ಮಾಡ್ತಾರೆ, ಈ ಸಾಧುಗಳನ್ನ ಹುಡ್ಕೊಂಡು ಹೋಗ್ತಾರೆ. ಯಾಕಂದರೆ ಇವರು ಸಾಧುಗಳು ಅಷ್ಟೊಂದು ಸುಲಭವಾಗಿ ಯಾರ ಕಣ್ಗೂ ಬೀಳೋದಿಲ್ಲ. ಅವರು ಹಲವು ಪ್ರಯತ್ನಗಳ ನಂತರ ಜೂಲಿಯನ್ ಮ್ಯಾಂಟಲ್ ಅಂತಹ ಒಬ್ಬ ಸಾಧುವನ್ನು ಭೇಟಿ ಮಾಡ್ತಾರೆ. ಅವ್ರನ್ನ ಭೇಟಿ ಮಾಡಿ ತಾನು ಯಾರು, ತಾನು ಏಕೆ ಬಂದಿದ್ದೇನೆ ಇದೆಲ್ಲವನ್ನು ಅವ್ರಿಗೆ ವಿವರಿಸಿ ಹೇಳ್ತಾರೆ. ಸಾಧುಗೆ ಈ ಜೂಲಿಯನ್ ಮ್ಯಾಂಟಲ್ನಲ್ಲಿರುವಂತಹ ಒಂದು ತಾನು ಯಾರು ಅಂತ ತಿಳ್ಕೊಬೇಕು, ಆ ಒಂದು ಜ್ಞಾನದಾಹ ಏನಿದೆ ಅದನ್ನು ನೋಡಿ ಅವರಿಗೆ ಖುಷಿಯಾಗುತ್ತೆ. ಅವರು ಸರಿ ಆಯಿತು, ನನ್ನ ಜೊತೆ ನೀನು ಬಾ ಅಂತ ಕರ್ಕೊಂಡೋಗಿ ಅವರ ಒಂದು ಜಾಗವನ್ನು ಅವ್ರಿಗೆ ತೋರಿಸ್ತಾರೆ. ಜೂಲಿಯನ್ ಮ್ಯಾಂಟಲ್ ಆಶ್ಚರ್ಯ ಆಗುತ್ತೆ. ಹಿಮಾಲಯದ ಪರ್ವತಗಳಲ್ಲಿ ಒಂದು ಸಮೃದ್ಧವಾದ ಒಂದು ಹಳ್ಳಿಯಲ್ಲಿ ಈ ಜನ ತುಂಬ ಸಿಂಪಲ್ ಆದ ಲೈಫ್ ಸ್ಟೈಲ್ನ ಅಳವಡಿಸ್ಕೊಂಡು ಬದುಕ್ತಾ ಇರ್ತಾರೆ. ಅಷ್ಟೇ ಸಂತೋಷವಾಗಿ ಅವರ ಜೀವನದಲ್ಲಿ ಅವರಿಗೆ ಎಲ್ಲ ರೀತಿಯ ನೆಮ್ಮದಿಯ ಒಂದು ಬದುಕನ್ನು ಬದುಕ್ತಾ ಇರ್ತಾರೆ. ಈಗ ಜೂಲಿಯನ್ ತಾನೂ ಸಹ ಇವರಂತೆ ಆಗಬೇಕು ಅಂತ ಆ ಸಾಧು ಹತ್ರ ನಿಮ್ಮ ಜೀವನ ಶೈಲಿಯ ಈ ರಹಸ್ಯಗಳೇನಿದೆ, ಜೀವನವನ್ನು ಅರ್ಥಪೂರ್ಣವಾಗಿ ನಡೆಸೋದಕ್ಕೆ ಏನು ತತ್ವಗಳನ್ನ ಅಳವಡಿಸ್ಕೊಂಡಿದ್ದೀರ ಅದನ್ನು ನೀವು ನನಗೆ ಹೇಳ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಆ ಸಾಧು ಅವ್ರಿಗೆ, ನಾನು ಇದೆಲ್ಲ ನಿನಗೆ ಹೇಳ್ಕೊಡ್ತೀನಿ, ಅದಕ್ಕೆ ಮುಂಚೆ ನೀನು ನನಗೊಂದು ಪ್ರಾಮಿಸ್ನ ಮಾಡಬೇಕು ಅಂತ ಕೇಳ್ತಾರೆ. ಏನು ಅಂತ ಕೇಳಿದಾಗ, ನಾನು ಏನು ಈ ವಿಸ್ಡಮ್ನ ನಿನಗೆ ಹೇಳ್ಕೊಡ್ತೀನಲ್ಲ, ಇದನ್ನು ನೀನು ಇಲ್ಲಿಂದ ಹೋದ ಮೇಲೆ ನಿನಗೆ ಗೊತ್ತಿರೋರಿಗೆ ಈ ವಿಸ್ಡಮ್ನ ನೀನು ಪಾಸ್ ಮಾಡಿ ಅವರಿಗೆ ತಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ನಡೆಸೋದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ತಾರೆ. ಜೂಲಿಯನ್ ಮ್ಯಾಂಟಲ್ ಒಪ್ಕೊಳ್ತಾರೆ. ಸಾಧು ಜೂಲಿಯನ್ ಮ್ಯಾಂಟಲ್ಗೆ ಈ ಮೂಲಭೂತವಾದ 7 ನೀತಿಯನ್ನು, ತತ್ವಗಳನ್ನು ಹೇಳ್ಕೊಡ್ತಾರೆ.